ಹರಿ ಓಂ. ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬೃಂಹಿತಾನ್ ಸಶ್ಯಾಸ್ತ್ರಪ್ರವಚನಾಸಕ್ತಾನ್ ನಿಲಮಿಲಾರ್ಯಾನ್ ಕುರುನ್ ವಿಜೇ ಪೃಥ್ವೀ ಮಂಡಲಮಧ್ಯಸ್ಯಾಃ ಪೂರ್ಣಬೋಧಮಸಾನುಗಾಃ ವೈಷ್ಣವಾಃ ವಿಷ್ಣುಪ್ರತಿಯಾಃ ತಾನ್ ನಮಸ್ಸೇ ಗುರುಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರಗ್ರಂಥಗಳು ಪ್ರಮೇಯ ಮಾಲಿಕೆ 180 ಗದ್ಯ ಮಾಲೆಗಳು. ನಾವು 82ರಿಂದ 92ನೇ ಗದ್ಯವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. ಈ 10 ಜನ ವರದರನ್ನು ಶ್ರೀ ಪುರಂದರದಾಸರು ಸ್ಮರಿಸಿದ ಕಾರಣ ಜೀವನ ಪ್ರಕರಣವನ್ನು ನಮಗೆ ತಿಳಿಸುತ್ತಿದ್ದಾರೆ. ಜೀವನ ಪ್ರಕರಣದಲ್ಲಿ ಮುಖ್ಯವಾಗಿ ಜೀವರು ತಿಳಿಯಬೇಕಾದದ್ದು ಜೀವನ ಕರ್ತೃತ್ವ. ಜೀವನ ಕರ್ತೃತ್ವದಿಂದ ತಿಳಿಯಬೇಕಾದ ಏನು? ತಾರತಮ್ಯ. ಜೀವರು ಅನಂತ ಸಂಖ್ಯೆಯಲ್ಲಿರುವುದರಿಂದ ಜೀವಗಣಾಃ ಹರೇರನುಚರಾಃ ನೀಚೋಚ ಭಾವಂ ಗತಃ ಎಂಬುದು ಸುಪ್ರಸಿದ್ಧವಾದ ನವರತ್ನಗಳಲ್ಲಿ ಒಂದು. ಶ್ರೀಮದಾನಂದ ತೀರ್ಥರು ತಾರತಮ್ಯ ಜ್ಞಾನ ತಿಳಿದುಕೊಳ್ಳದಿದ್ದರೆ ಮುಕ್ತಿ ಆಗುವುದಿಲ್ಲ ಎಂಬುದನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಸ್ಪಷ್ಟ ವಚನದಲ್ಲಿ ತಿಳಿಸಿದ್ದಾರೆ. ಇದಕ್ಕಾಗಿ ಶ್ರೀಮದಾನಂದ ತೀರ್ಥರು ತಾರತಮ್ಯವನ್ನು ಇಷ್ಟು ವಿಶೇಷಾಕಾರವಾಗಿ ವರ್ಣಿಸಿದ್ದಾರೆಂದರೆ, ಜೀವರುಗಳಲ್ಲಿರತಕ್ಕಂಥ ಉತ್ತಮ, ಮಧ್ಯಮ, ಅಧಮ ಜೀವರಲ್ಲಿ ಎಲ್ಲ ಜೀವರಿಗೂ ತಾರತಮ್ಯ ಎಂಬುದು ರುಚಿಸುವುದಿಲ್ಲ. ನಾವು ತಾರತಮ್ಯವನ್ನು ಲೋಕದಲ್ಲೆಲ್ಲ ವ್ಯವಹರಿಸುತ್ತೇವೆ. ಲೋಕದಲ್ಲೆಲ್ಲ ತಾರತಮ್ಯೋಪೇತವಾಗಿಯೇ ಪದಾರ್ಥಗಳು ಇರುತ್ತದೆ, ಅದರ ವ್ಯವಹಾರವೂ ಇರುತ್ತದೆ. ಆದರೂ ಈ ಭಗವಂತನ ಸೃಷ್ಟಿಯಾದ ಈ ಭೂವೈಕುಂಠದಲ್ಲಿ, ಅದು ವೈಕುಂಠದಲ್ಲಿ ಅಥವಾ ಇದೇ ಪ್ರಪಂಚದಲ್ಲಿ, ವಿಶ್ವದಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ 4-6 ಜನರ ಗುಂಪುಗಳಲ್ಲಿ ಈ ತಾರತಮ್ಯ ಎಂಬತಕ್ಕಂಥದ್ದನ್ನು ಎಲ್ಲರೂ ಮೆಚ್ಚುವುದಿಲ್ಲ. ಯಾರಿಗೂ ತಾವು ಇನ್ನೊಬ್ಬರಿಗೆ ನೀಚರಾಗಿದ್ದೇವೆ ಎಂಬುದನ್ನು ಅನಿಸಿಕೊಳ್ಳುವುದಕ್ಕೂ ಸಿದ್ಧರಿಲ್ಲ, ಹೇಳುವುದಕ್ಕೂ ಸಿದ್ಧರಿಲ್ಲ. ಆದರೂ ಇದು ವಾಸ್ತವ ಚಿಂತನೆಯಾಗಿದೆ. ಇದು ಜೀವ ಪ್ರಕರಣ ಅಂತ ನಾವು ಯಾಕೆ ಹೇಳ್ತಾ ಇದ್ದೇವೆಂದರೆ, ಜೀವರಲ್ಲಿ ತಮ್ಮ ಸಾಧನೆಯನ್ನು ಮಾಡಿಕೊಳ್ಳುವಾಗ ಯಥಾರ್ಥ ಜ್ಞಾನ ಅತಿ ಮುಖ್ಯ. ಯಥಾರ್ಥ ಜ್ಞಾನ ರೂಪವಾದ ತಾರತಮ್ಯ ಜ್ಞಾನವು ಮತ್ತು ಇನ್ನು ಪ್ರಕಾರವಾದದ್ದು ಅತಿ ಮುಖ್ಯವಾದದ್ದು. ಯಾವ ಉತ್ತಮ ಜೀವಿಗಳಿಗೆ ಮಾತ್ರ ತಾರತಮ್ಯ ಜ್ಞಾನ ಬಹಳವಾಗಿ ರುಚಿಸುತ್ತದೆ. ಅವರು ವಿಶೇಷಾಕಾರವಾಗಿ ದೇವತೆಗಳ ತಾರತಮ್ಯ, ಮನುಷ್ಯರ ತಾರತಮ್ಯ, ದೈತ್ಯರ ತಾರತಮ್ಯ ಎಲ್ಲವನ್ನು ತಿಳಿಯುತ್ತಾರೆ, ಇಷ್ಟಪಡುತ್ತಾರೆ, ಮನನ ಮಾಡುತ್ತಾರೆ, ಅದರಂತೆ ಅನುಸರಿಸುತ್ತಾರೆ. ರಾಜಸ ವ್ಯಕ್ತಿಗಳಿಗೆ ತಾರತಮ್ಯ ಜ್ಞಾನ ಎಂಬುದು ಕೇವಲ ಶಬ್ದ ರೂಪದಲ್ಲಿ ಕೇಳಿಸಿಕೊಳ್ಳುತ್ತಾರೆ ಹೊರತು ಅನುಸಂಧಾನದಲ್ಲಿ ಇಟ್ಟುಕೊಳ್ಳುವುದಿಲ್ಲ. ತಾರತಮ್ಯದಲ್ಲಿ ಅನಾಸಕ್ತರಾಗಿರುವುದರಿಂದ ಅವರಿಗೆ ಯಾವ ಕಾಲಕ್ಕೂ ಯಾವ ಕರ್ಮವನ್ನು ಮಾಡಿದರೆ ಭಗವಂತ ಪ್ರೀತನಾಗುತ್ತಾನೆ ಎಂಬುದರಲ್ಲಿ ಸಂಶಯಗ್ರಸ್ತರಾಗಿರುತ್ತಾರೆ. ಅದೇ ಕಾರಣ ಅವರು
ಸದಾಕಾಲ ಮಿಶ್ರಿತವಾದ ಲೋಕದಲ್ಲೇ ಸುಖ ದುಃಖ ಮಿಶ್ರಿತವಾಗಿಯೇ ಅವರು ಇರುತ್ತಾರೆ. ಇನ್ನು ತಾಮಸ ಜೀವರಂತೂ ತಾರತಮ್ಯವನ್ನು ದ್ವೇಷ ಮಾಡುತ್ತಾರೆ. ಎಲ್ಲ ಕಡೆ ತಮ್ಮ ಪ್ರಭುತ್ವವೇ ಇರಬೇಕೇ ಹೊರತು ತಾವು ಇನ್ನೊಬ್ಬರಿಗೆ ಸಮೂಹ ಎಂಬುದಾಗಲಿ ನೀಚ ಎಂಬುದಾಗಲಿ ಸ್ವತರಾಮ್ ಒಪ್ಪುವುದಿಲ್ಲ. ಎಲ್ಲ ಕಡೆ ತಮ್ಮ ಪ್ರತಿಷ್ಠೆಯೇ ಇರಬೇಕು ಎಂಬ ಒಣಜಂಬವನ್ನು ತೋರಿಸತಕ್ಕಂಥ ಪ್ರವೃತ್ತಿ ಉಳ್ಳವರೇ ತಾಮಸರು. ಇವರಿಗೆ ತಾರತಮ್ಯದಲ್ಲಿ ಬರುತ್ತಾ ದ್ವೇಷವೇ ಹೆಚ್ಚಾಗುತ್ತೆ ಹೊರತು ಇಷ್ಟ ಆಗುವುದಿಲ್ಲ. ಆದ್ದರಿಂದ ಭಗವಂತನ ಪ್ರೀತಿಗೆ ಪಾತ್ರರಾಗುವುದಿಲ್ಲ. ಇದನ್ನು ಸ್ಪಷ್ಟವಾಗಿ ತಿಳಿಸಿಕೋಸಲುವಾಗಿ ನಾರದರು ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಮುಷುಕುಂದ ವರದ ಹೀಗೆ ಕೇವಲ ಉತ್ತಮರನ್ನು ಮಾತ್ರ 10 ಜನರನ್ನು ಅಲ್ಲಿ ಆರಿಸಿಕೊಂಡಿದ್ದಾರೆ. ಇವರೆಲ್ಲರೂ ತಮ್ಮ ಕರ್ತೃತ್ವವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ತಾರತಮ್ಯವನ್ನು ಅರಿತುಕೊಂಡು ಅದರಿಂದ ಉಪಾಸನೆ ಮಾಡಿದವರು ಎಂದರ್ಥ. ಶ್ರೇಷ್ಠವಾದ ಉಪಾಸನೆಗೆ ತಾರತಮ್ಯ ಜ್ಞಾನ ಅತ್ಯವಶ್ಯಕ. ತಾರತಮ್ಯ ಜ್ಞಾನ ಮೋಕ್ಷಕ್ಕೆ ಹೋಗಲು ಅತ್ಯವಶ್ಯಕ. ಮೋಕ್ಷದಲ್ಲಿ ನಿತ್ಯ ನಿರಂತರವಾಗಿ ತಾರತಮ್ಯವೇ ಇರುವುದು. ಈ ಲೋಕದಲ್ಲೂ ತಾರತಮ್ಯವಿದ್ದರೂ ಸಹ ಅದು ಮಿಶ್ರಿತವಾಗಿರುವುದರಿಂದ ಸಂಸಾರದಲ್ಲಿ ಉತ್ತಮರನ್ನು ಅವರರಂತೆ ಕಾಣುತ್ತಾರೆ, ಅವರೇ ಉತ್ತಮರಂತೂ ಸಹ ಪೂಜೆಗೊಳ್ಳುತ್ತಾರೆ. ಇದು ತಾತ್ಕಾಲಿಕವಾಗಿರುತ್ತದೆ. ಇದು ವಿಷಮ ಪೂಜೆ ಎನಿಸಿಕೊಳ್ಳುತ್ತದೆ. ಈ ವಿಷಮ ಪೂಜೆಯಿಂದ ಲೋಕದಲ್ಲಿ ಅನೇಕ ರೀತಿಯಾದ ಅನಿಷ್ಟವೂ ಬರುತ್ತದೆ, ಮಾಡುವವರಿಗೂ ಅನಿಷ್ಟ ಬರುತ್ತದೆ. ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜ್ಯಾನಂ ಯತ್ರ ಅವಮಾನಿತಂ ತತ್ರ ತ್ರೀಣಿ ಭವತಿ ದುರ್ಭಿಕ್ಷಂ ಮರಣಂ ಭಯಂ. ಇದು ಸ್ಪಷ್ಟವಾದ ವಚನವಿದೆ. ಅಪೂಜ್ಯರನ್ನು ಪೂಜಿಸಿದಾಗ ದುರ್ಭಿಕ್ಷ ಮೊಟ್ಟ ಮೊದಲಾಗಿ, ನಂತರದಲ್ಲಿ ಭಯ. ಎಂತಹ ಭಯ? ಅದು ಮರಣದ ಭಯ. ದುರ್ಭಿಕ್ಷಂ ಮರಣಂ ಭಯಂ, ದುರ್ಭಿಕ್ಷಂ ಭಯಂ ಮರಣಂ ಅಂತಲೂ ನಾವು ಹೇಳಬಹುದು. ಇದು ನಿರಂತರವಾಗಿ ಸಾಗುತ್ತಿರುತ್ತದೆ. ಆದ್ದರಿಂದ ತಾರತಮ್ಯ ಜ್ಞಾನ ಅತಿ ಅವಶ್ಯಕ. ತಾರತಮ್ಯ ಜ್ಞಾನವನ್ನು ತಿಳಿಯೋಕ್ಕೆ ಭಗವಂತ ಪ್ರತಿಯೊಬ್ಬ ಜೀವರಲ್ಲಿ ಇಟ್ಟಿರತಕ್ಕಂಥ ಕರ್ತೃತ್ವವನ್ನು ಜಾಗೃತಗೊಳಿಸುತ್ತಾನೆ. ಕರ್ತೃತ್ವ ಎಂಬುದು ಜೀವರ ಸ್ವರೂಪಭೂತವಾದ ಅರ್ಹತೆಯಾಗಿದೆ. ಆದರೆ ಜೀವನ ಕರ್ತೃತ್ವ ಎಂಬುದು ಅಸ್ವಾತಂತ್ರ್ಯ ಕರ್ತೃತ್ವ ಎಂಬುದನ್ನು ತಿಳಿಯಬೇಕು. ಇದನ್ನು ಹಿಂದೆ ಶ್ರೀಮದ್ ವ್ಯಾಸರಾಜ ತೀರ್ಥರು ತಿಳಿಸಿದ ಕರ್ತೃತ್ವಾಧಿಕರಣದಲ್ಲಿ ಚಿಂತಿಸುತ್ತಿದ್ದೆವು. ಈಗ ಈ ಕರ್ತೃತ್ವವನ್ನು ಉದಾಹರಿಸಿರುವ ಭಾಗವನ್ನು ವಿಮರ್ಶಿಸೋಣ. ಏತದೇವ ವಿಪ್ರೇತ್ಯ ಉಕ್ತಂ ಭಗವತ್ಪಾದೈಃ ಗೀತಾಭಾಷ್ಯೇ ಅಕರ್ತೃತ್ವೇಪಿ ವಿಧಿದ್ವಾರಸ್ಯ ಈಶ್ವರಪ್ರಸಾದಾದಿ ಇಚ್ಛಕ್ತೋ ಕಾರಣೈಃ ಕರ್ಮದ್ವಾರ ಪುರುಷಾರ್ಥಃ ಭವತಿ ಇತಿ ನ ಪ್ರವೃತ್ತಿವಿತಿ ವೈಯರ್ಥಂ ಇತಿ. ಇದೇ ಅಭಿಪ್ರಾಯದಿಂದ ಭಗವತ್ಪಾದರು ಗೀತಾಭಾಷ್ಯದಲ್ಲಿ ಹೀಗೆ ಹೇಳಿದ್ದಾರೆ. ಅಕರ್ತೃತ್ವೇಪಿ ವಿಧಿದ್ವಾರ ಈಶ್ವರ ಪ್ರಸಾದಾದಿ ಇಚ್ಛೋ ಉಪಪತ್ಯ ಕಾರಣೈಃ ಕರ್ಮದ್ವಾರ ಪುರುಷಾರ್ಥೋ ಭವತಿ ಇತಿ ನ ಪ್ರವೃತ್ತಿವಿಧಿ ವೈಯರ್ಥಂ. ಜೀವನಿಗೆ ಸ್ವತಂತ್ರ ಕರ್ತೃತ್ವವಿಲ್ಲದಿದ್ದರೂ ಕೂಡ ವಿಧಿಯ ಮೂಲಕ ಈಶ್ವರನ ಪ್ರಸಾದದಿಂದ ಯಾವ ಇಚ್ಛೆಯೂ ಜೀವನಲ್ಲಿ ಹುಟ್ಟುತ್ತದೋ ಅದರಿಂದ ಈಶ್ವರ ದತ್ತವಾದ ಕಾರಣಗಳಿಂದ ಕರ್ಮದ ಮೂಲಕ ಪುರುಷಾರ್ಥವನ್ನು ಹೊಂದುತ್ತಾನೆ. ಆದ್ದರಿಂದ ಜೀವನನ್ನು ಕುರಿತು ಹೊರಟಿರುವ ವಿಧಿವಾಕ್ಯಗಳಿಗೆ ವೈಯರ್ಥ ದೋಷ ಬರುವುದಿಲ್ಲ.
ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ವಾಕ್ಯವಿದೆ. ಪ್ರತ್ಯಕ್ಷ ಏಷ ಕರ್ತೃತಾ ಜೀವಸಂಸ್ಥಾ ತಥಾ ಆಗಮ ಅನುಮಾನ ಛ ಸರ್ವಂ ವಿಷ್ಣೋ ವಶೇ ತನ್ನ ಜ್ಞೇಯಂ ದ್ವಯಂ ಚ ಜಾನನ್ ವಿದ್ವಾನ್ ಕುರುತೆ ಕಾರ್ಯ ಕರ್ಮ ಇತಿ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಧರ್ಮರಾಜನನ್ನು ಕುರಿತು ಭೀಮಸೇನ ದೇವರು ಹೇಳಿದ ನುಡಿ ಹೀಗಿದೆ. ಪ್ರತ್ಯಕ್ಷ ಏಷಾ ಕರ್ತೃತಾ ಜೀವಸಂಸ್ಥಾ ತಥಾ ಆಗಮಾದ ಅನುಮಾನ ಛ ಸರ್ವಂ. ಜೀವನಲ್ಲಿರುವ ಕರ್ತೃತ್ವ ಅಹಂ ಕರ್ತ ಇತ್ಯಾದಿಯಾದ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ಯತ್ಕರ್ಮ ಕುರತೆ ತದಭಿಸಂಬದ್ಧತೆ ಎಂಬ ಆಗಮದಿಂದಲೂ ಕೂಡ ಜೀವನ ಕರ್ತೃತ್ವವು ಸಿದ್ಧವಾಗಿದೆ. ಜೀವ ಕರ್ತಃ ವಿಧಿ ನಿಷೇಧ ವಿಷಯತ್ವಾತ್ ಎಂಬ ಅನುಮಾನದಿಂದಲೂ ಕೂಡ ಕರ್ತೃತ್ವವು ಜೀವನಲ್ಲಿ ಸಿದ್ಧವಾಗಿದೆ. ಯಾವ ಪ್ರಮೇಯವು 3 ಪ್ರಮಾಣಗಳಿಂದಲೂ ಸಿದ್ಧವಾಗುತ್ತದೋ ಅದು ಅತ್ಯಂತ ಪ್ರಾಮಾಣಿಕ ಎಂದು ಸಿದ್ಧವಾಗಿದೆ. ಹೀಗೆ ಭೀಮಸೇನ ದೇವರು ಹೇಳಿದ್ದಾರೆ. ಕೆಲವು ವಾಕ್ಯಗಳ ನಂತರ ಮುಂದಿನ ವಾಕ್ಯವು ಕಾಣಿಸುತ್ತದೆ. ವಿಷ್ಣು ವಶೇ ತನ್ನ ಹೇಯಂ ದ್ವಯಂ ಚ ಜಾನನ್ ವಿದ್ವಾನ್ ಕುರತೆ ಕಾರ್ಯಕರ್ಮ. ಪೂರ್ವಕರ್ಮ ಮೊದಲಾದವುಗಳೆಲ್ಲವೂ ಕೂಡ ವಿಷ್ಣುವಿನ ಅಧೀನವಾಗಿದೆ. ಹೀಗೆ ತಿಳಿದು ವಿದ್ವಾಂಸನಾದವನು ಕಾರ್ಯದಲ್ಲಿ ಪ್ರವೃತ್ತನಾಗುತ್ತಾನೆ ಎಂದು. ಭಗವಂತನೇ ಅನಂತ ಕಾರ್ಯವನ್ನು ಮಾಡುತ್ತಿದ್ದಾನೆ. ಜೀವ ಅಸ್ವತಂತ್ರಕರ್ತನಾಗಿ ಇವನು ಮಾಡುತ್ತಿದ್ದಾನೆ. ಆದರೆ ಈ ತಿಳುವಳಿಕೆ ಜೀವನಿಗೆ ಸಂಸಾರ ಅವಸ್ಥೆಯಲ್ಲಿ ಪೂರ್ಣವಾಗಿ ಇರುವುದಿಲ್ಲ. ತಾನೇ ಮಾಡುತ್ತೇನೆ ಎಂಬ ಭ್ರಾಂತಿಯಿಂದ ಬದುಕುತ್ತಾನೆ. ಪುಣ್ಯ ಪಾಪಾದಿ ಜನಕ ಕ್ರಿಯಾ ವಿಷಯ ಜೀವಗತ ಇಚ್ಛಾ ಪ್ರಯತ್ನಾದೌ ಸರ್ವತ್ರ ಈಶ್ವರಸ್ಯ ಪ್ರಯೋಜಕ ಕರ್ತೃತ್ವೇ ಅಪಿ ಜೀವ ನಿಗ್ರಹ ಗ್ರಹಯೋಃ ಈಶ್ವರಸ್ಯ ಅನಾದಿಸಿದ್ಧೇಃ ಜೀವಗತ ಯೋಗ್ಯತಾಪೇಕ್ಷತಃ ನ ವೈಷಮ್ಯಾದಿಯುಕ್ತಂ ವೈಷಮ್ಯಾಧಿಕರಣೆ. ನಮ್ಮ ಪುಣ್ಯ ಪಾಪಗಳು ಅಥವಾ ಅದಕ್ಕೆ ಜನಕವಾದ ಕ್ರಿಯೆಗಳು ಅಥವಾ ಆ ಕ್ರಿಯೆಗೆ ವಿಷಯಗಳು ಅಥವಾ ಜೀವಗತವಾದ ಇಚ್ಛಾ ಪ್ರಯತ್ನಾದಿಗಳು ಈ ಎಲ್ಲ ವಿಷಯದಲ್ಲೂ ಕೂಡ ಈಶ್ವರನೇ ಪ್ರಯೋಜಕ ಕರ್ತೃವಾಗಿದ್ದಾನೆ. ಪುಣ್ಯ ಪಾಪ ತಜ್ಜನಕವಾದ ಕ್ರಿಯೆ, ಅದಕ್ಕೆ ವಿಷಯವಾದ ಯಾಗಾದಿಗಳು, ನಮ್ಮಲ್ಲಿ ಹುಟ್ಟುವ ಇಚ್ಛಾ ಪ್ರಯತ್ನ ಎಲ್ಲವೂ ಕೂಡ ಈಶ್ವರನ ಅಧೀನವೇ ಆಗಿದೆ. ಸಕಲವೂ ಅವನ ಅಧೀನವಾದ ಮೇಲೆ ವೈಷಮ್ಯ ನೈರ್ಗುಣ್ಯ ರೂಪವೂ ಬರುತ್ತದೆ ಅಲ್ಲವೇ ಎಂದು ಪ್ರಶ್ನಿಸಬಾರದು. ಈಶ್ವರನು ಅನಾದಿ ಸಿದ್ಧನಾದ ಜೀವನಲ್ಲಿರುವ ಯೋಗ್ಯತೆ ಕರ್ಮ, ಅನಾದಿ ಸಿದ್ಧವಾದ ಕರ್ಮ ಇವುಗಳನ್ನು ಅಪೇಕ್ಷಿಸಿಯೇ ಜೀವನ ನಿಗ್ರಹ ಅನುಗ್ರಹ ಮಾಡುತ್ತಾನಾದ್ದರಿಂದ ವೈಷಮ್ಯ ನೈರ್ಗುಣ್ಯ ದೋಷಕ್ಕೆ ಅವಕಾಶವಿಲ್ಲ. ಈ ವಿಷಯವನ್ನು ವೈಷಮ್ಯ ನೈರ್ಗುಣ್ಯಾಧಿಕರಣದಲ್ಲಿಯೇ ಸಮರ್ಥಿಸಿದ್ದಾರೆ. ಕರ್ಮಾಜ್ಞನೆಯೇ ಪಕ್ಷೇ ಕರ್ಮಾನಜ್ಞಾಪೇಕ್ಷ ಫಲದಾನೇ ಶಕ್ತಸ್ಯಾಪಿ ಈಶ್ವರಸ್ಯ ತದಪೇಕ್ಷಸ್ಯೇವ ಫಲಂ ದಾಸ್ಯಾಮಿ ಇತಿ ಸ್ವಸಂಕಲ್ಪಾದೇವ ತದ ಅಪೇಕ್ಷಾ ಇತಿ ನ ಸ್ವಾತಂತ್ರ್ಯಹಾನಿಃ ಉಕ್ತಂ ಹಿ ಏತಾನಪೇಕ್ಷೇಸ್ಯೈವ ಫಲಂ ದದಾಮಿ ಇತ್ಯಸ್ಯೈವ ಸಂಕಲ್ಪಃ ಇತಿ ಸ್ವಾತಂತ್ರ್ಯಃ ಇತಿ. ಯೋಗ್ಯತೆ ಕರ್ಮ ಇವುಗಳನ್ನು ಅಪೇಕ್ಷಿಸಿ ಈಶ್ವರನು ಫಲವನ್ನು ನೀಡುತ್ತಾನೆ ಎಂದು ಹೇಳಿದರೆ ಅವನಲ್ಲಿ ಸ್ವಾತಂತ್ರ್ಯ ಎಂಬ ಗುಣವೇ ನಾಶವಾಗುತ್ತದೆ ಅಲ್ಲವೇ ಎಂಬ ಪ್ರಶ್ನೆ ಬರಬಹುದು. ಅದಕ್ಕೂ ಅವಕಾಶವಿಲ್ಲ. ಕರ್ಮಾದಿಗಳನ್ನು ಅಪೇಕ್ಷೆ ಪಡದೆ
ಫಲವನ್ನು ಕೊಡಲು ಈಶ್ವರನು ಸಮರ್ಥನಾಗಿದ್ದಾನೆ. ಆದರೂ ಕೂಡ ಕರ್ಮಾದಿಗಳು ಅಪೇಕ್ಷಿಸಿ ಫಲವನ್ನು ನೀಡುತ್ತಾನೆ ಎಂಬ ಸಂಕಲ್ಪವನ್ನು ಅವನು ಮಾಡಿಕೊಂಡಿದ್ದಾನೆ. ತನ್ನ ಸಂಕಲ್ಪದ ಅಧೀನವಾಗಿ ತಾನು ಕಾರ್ಯವನ್ನು ಮಾಡಿಸುತ್ತಾನೆ. ಆದ್ದರಿಂದ ಸ್ವಾತಂತ್ರ್ಯಕ್ಕೆ ಹಾನಿಯಿಲ್ಲ. ಇದನ್ನೇ ಭೀಮಸೇನ ದೇವರು ಧರ್ಮರಾಜನಿಗೆ ಹೇಳಿದ್ದಾರೆ. ಏತಾನಾಪೇಕ್ಷೈವ ಫಲಂ ದದಾನಿ ಇತ್ಯಸ್ಯೇವ ಸಂಕಲ್ಪಃ ಇತಿ ಸ್ವಾತಂತ್ರ್ಯತಃ. ಈ ಕರ್ಮಾದಿಗಳನ್ನು ಅಪೇಕ್ಷಿಸಿ ಫಲವನ್ನು ಕೊಡುತ್ತೇನೆ ಎಂಬ ಸಂಕಲ್ಪ ಮಾಡುವಿಕೆಯೇ ಸ್ವತಂತ್ರ ಎಂದು ಕರೆಸಿಕೊಳ್ಳುತ್ತದೆ ಎಂದು ಭೀಮಸೇನ ದೇವರು ಧರ್ಮರಾಜನಿಗೆ ಉಪದೇಶ ಮಾಡಿದ್ದು ಸಕಲ ಜೀವರಿಗೂ ಬೋಧಕವಾಗಿದೆ. ಭಗವಂತನು ಸರ್ವಸಮರ್ಥನಾಗಿದ್ದಾನೆ. ಆದರೂ ತನ್ನ ಸಂಕಲ್ಪದಲ್ಲಿ ಆಯಾ ಜೀವರ ಅನಾದಿಯಾದ ಯೋಗ್ಯತೆ, ಅವರ ಕರ್ಮ ಮತ್ತು ತಾತ್ಕಾಲಿಕ ಪ್ರಯತ್ನವನ್ನು ಅಪೇಕ್ಷಿಸಿಯೇ ಕರ್ಮವನ್ನು ಮಾಡಿಸುತ್ತಾನೆ. ತದರಂತೆ ಫಲವನ್ನು ಕೊಡುತ್ತಾನೆ ಎಂಬುದು ಭಗವಂತನ ಸಂಕಲ್ಪವಾದ್ದರಿಂದ ಅದರಂತೆ ಪ್ರತಿ ಕ್ಷಣವೂ ನಡೆಯುತ್ತಿದೆ ಎಂದು ತಿಳಿಯಬೇಕು. ಅಯಂ ಪರ ಇತಿ ಪರಾತ್ಯುತಶ್ರುತೆ ಇತಿ ಸೂತ್ರಪರಂ ಇತಿ ಅನುಷುಂಜಿತ ಇತಿ ಭಾವಃ. ವಿಧಿನಿಷೇಧಶಾಸ್ತ್ರವೈಯರ್ಥ್ಯಸ್ಯೇವ ಇತ್ಯರ್ಥಃ ನ ತು ಅಶಕ್ಯ ಸ್ವಸ್ಯ ಸಹಾಯಾರ್ಥಂ ಇತ್ಯರ್ಥಃ. ಅಯಂ ಪರಃ ಇತ್ಯಾದಿ ವಾಕ್ಯದ ಅಭಿಪ್ರಾಯ ಇದೆ. ಪರಾತ್ಯುತಶ್ರುತೇ ಎಂಬ ಸೂತ್ರದಿಂದ ಪರಹ ಎಂಬುದನ್ನು ಇಲ್ಲಿ ಅನುಷಂಗ ಮಾಡಿಕೊಳ್ಳಬೇಕು. ಏಕೆಂದರೆ ವಿಧಿ ನಿಷೇಧ ಶಾಸ್ತ್ರಕ್ಕೆ ವೈಯರ್ಥ ಬರಬಾರದು ಎಂಬ ಕಾರಣಕ್ಕಾಗಿ ಅಶಕ್ತನಿಗೆ ತನ್ನ ಸಹಾಯಕ್ಕೋಸ್ಕರ ಅಲ್ಲವೆಂದು ಅದರ ಅರ್ಥ. ಯೋಗ್ಯತೆ, ಕರ್ಮ ಹಾಗೂ ಈಗ ಮಾಡುತ್ತಿರುವ ಪ್ರಯತ್ನ, ಈ ಮೂರರ ಅಪೇಕ್ಷೆ ಉಳ್ಳವನಾಗಿಯೇ ಪರಮಾತ್ಮನು ನಮ್ಮನ್ನು ಪ್ರೇರಣೆ ಮಾಡುತ್ತಾನೆ ಹೊರತು ಇವುಗಳಿಗೆ ವ್ಯತಿರಿಕ್ತವಾಗಿ ಪ್ರೇರಣೆಯನ್ನು ಮಾಡಲಾರ. ಏಕೆಂದರೆ ವಿಧಿ ನಿಷೇಧಗಳಿಗೆ ವೈಯರ್ಥವು ಬರಬಾರದು ಎಂಬುದಕ್ಕೆ ಅವನು ಇದೇ ನಿಯಮವನ್ನು ಪಾಲಿಸುತ್ತಾನೆ. ಇಲ್ಲದಿದ್ದರೆ ಜೀವನಿಗೆ ಕರ್ತೃತ್ವವನ್ನು ಒಪ್ಪಿದರೂ ಕೂಡ ಪರಮಾತ್ಮನೇ ಎಲ್ಲವನ್ನೂ ಮಾಡುತ್ತಾನೆಂದು ಹೇಳಿದರೆ ಪುನಃ ವಿಧಿ ನಿಷೇಧಗಳಿಗೆ ವೈಯರ್ಥವು ಬರುತ್ತಿತ್ತು. ಯೋಗ್ಯತೆ, ಕರ್ಮಗಳನ್ನು ಈಶ್ವರನು ಏಕೆ ಅಪೇಕ್ಷಿಸುತ್ತಾನೆಂದರೆ ತಾನು ಅಶಕ್ತನಾದ್ದರಿಂದ ತನ್ನ ಸಹಾಯಕ್ಕಾಗಿ ಅವುಗಳನ್ನು ಅಪೇಕ್ಷಿಸುತ್ತಾನೆ ಎಂದು ತಿಳಿಯಲೇಬಾರದು. ವಿಧಿ ನಿಷೇಧಕ್ಕೆ ವೈಯರ್ಥ ಬರಬಾರದು ಎಂಬ ಕಾರಣಕ್ಕಾಗಿ ಅವುಗಳನ್ನು ಅಪೇಕ್ಷಿಸುತ್ತಾನೆ. ಅಥವಾ ತನ್ನ ವೈಷಮ್ಯ ನೈರ್ಗುಣ್ಯ ದೋಷವು ಬರಬಾರದು ಎಂಬುದಕ್ಕಾಗಿ ಆ ಕರ್ಮ ಯೋಗ್ಯತೆಯನ್ನು ಅಪೇಕ್ಷಿಸುತ್ತಾನೆ ಎಂಬುದು ಅಯಂ ಪರಹ ಇತ್ಯಾದಿ ವಾಕ್ಯದ ಅಭಿಪ್ರಾಯವಾಗಿದೆ. ಇದು ಸ್ಪಷ್ಟವಾದ ವಚನವಿದೆ. ಆಯಾ ಜೀವರ ಅನಾದಿಯಾದ ಯೋಗ್ಯತೆ, ಎಂದೂ ಬದಲಾಗದ ಯೋಗ್ಯತೆ ಮತ್ತು ಅನಾದಿಯಾಗಿ ಆ ಜೀವ ಮಾಡಿರ್ತಕ್ಕಂಥ ಕರ್ಮ, ಐಚ್ಛಿಕವಾದ ಕರ್ಮ, ಮಾನಸಿಕ ಕರ್ಮ, ಅನಾದಿ ಕರ್ಮಗಳು ಅಂತ ಹೇಳ್ತೀವಿ, ಮತ್ತು ತಾತ್ಕಾಲಿಕ ಪ್ರಯತ್ನ, ಇದನ್ನು ಅನುಸರಿಸಿಯೇ ಭಗವಂತ ಜೀವನಿಗೆ ಕರ್ತೃತ್ವ ಶಕ್ತಿಯನ್ನು ಪ್ರಚೋದಿಸುತ್ತಾನೆ. ಅವನ ಇಚ್ಛಾ ಪ್ರವೃತ್ತಿ ಮತ್ತು ಪ್ರಮಿತಿಗಳಿಗೆ ಚಾರ್ಜಿಂಗ್ ಅಂದರೆ ಏನು, ತೀಕ್ಷ್ಣತೆಯನ್ನು ಕೊಡುತ್ತಾನೆ, ತಿಳಿಸಲ್ಪಡಿಸುತ್ತಾನೆ. ಆ ಮೂಲಕ ಆ ಜೀವರು ಸಾಧನೆಗೆ ಒಳಪಡುತ್ತಾರೆ. ಅಂದರೆ ತಾರತಮ್ಯ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ವಿಧಿ ನಿಷೇಧ ರೀತಿಯಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತೆ ಶಾಸ್ತ್ರ ಅನುಸಂಧಾನ ಮಾಡಿ ತಮ್ಮ ನಿಯತವಾದ ಅನಾದಿಯಾದ ಕಾಮ ಕರ್ಮಗಳನ್ನು ಭಗವಂತನ ಪ್ರಸಾದದಿಂದ ಕಳೆದುಕೊಳ್ಳುತ್ತಾರೆ. ಇದಕ್ಕೆ ಮುಂಚಿತವಾಗಿ ಅನಾದಿಯಾದ ಕಾಮಕರ್ಮದ ನಿಮಿತ್ತ
ಅನೇಕ ಲಕ್ಷ ಕೋಟಿ ಜನ್ಮಗಳನ್ನು ಅನುಭವಿಸಿ ಯಾವ ಜನ್ಮದಲ್ಲಿ ಕೇವಲ ಭಗವಂತನಿಂದಲೇ ಇದು ಪಾರಾಗಬೇಕು ಎಂಬ ನಿಶ್ಚಿತ ಜ್ಞಾನ ಬರುತ್ತದೋ ಅಂದಿನಿಂದ ಮುಂದಿನ ಕರ್ಮಗಳು ಅಂಟುವುದಿಲ್ಲ. ಅದಕ್ಕೆ ನಿಷ್ಕಾಮ ಕರ್ಮ ಅಂತ ಹೆಸರು. ಮುಂದಿನ ಕರ್ಮ ಅಂಟಾಗದೆ ಹಿಂದೆ ಉಳಿದಿದ್ದ ಕರ್ಮಗಳನ್ನು ಭಗವಂತ ತನ್ನ ದಿವ್ಯ ಶಕ್ತಿಯಿಂದ ಉಪಮರ್ದನ ಮಾಡಿ ಕೆಲವೇ ಕರ್ಮಗಳಿಂದ ಅನಾದಿ ಪ್ರಾರಬ್ಧದಂತೆ ಜನ್ಮವನ್ನು ಅನೇಕ ಲಕ್ಷ ಯೋನಿಗಳಲ್ಲಿ ಜನ್ಮವನ್ನು ತಾಳಿ ಜೀವನ ಸತತ ಪ್ರಯತ್ನದಿಂದ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡಾಗ ಭಗವಂತ ಪ್ರೀತನಾಗುತ್ತಾನೆ. ಆದ್ದರಿಂದ ಜೀವನ ಕರ್ತೃತ್ವ ಎಂಬುದು ಅತಿ ಮುಖ್ಯವಾದ ಘಟ್ಟ ಎಂಬುದಾಗಿ ಶ್ರೀಮದ್ ವ್ಯಾಸರಾಜ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಆದರೆ ಈ ವಿಷಯವನ್ನು ಪರರು ಅನ್ಯಥಾ ವ್ಯಾಖ್ಯಾನ ಮಾಡುತ್ತಾರೆ. ಯಾಕೆ ಮಾಡುತ್ತಾರೆ ಎಂದರೆ, ಹಿಂದೆ ಹೇಳಿದಂತೆ ಯಾವ ತಾರತಮ್ಯ ಜ್ಞಾನವನ್ನು ಒಪ್ಪದ ಜನರು ವೈಪರೀತ್ಯವಾಗಿ ಚಿಂತಿಸುತ್ತಾರೆ. ಮತ್ತೆ ಕೆಲವರು ವೈಪರೀತ್ಯವಾಗಿ ದ್ವೇಷಿಸುತ್ತಾರೆ ಎಂಬುದಕ್ಕೆ ನಿದರ್ಶನ ಲಿಖಿತವಾಗಿದೆ. ಅನ್ಯೇತು ಪರರು ಈ ಥರ ಮಾತಾಡುತ್ತಾರೆ. ಕರ್ತಾಹ ಇತ್ಯಾದಿ ಸೂತ್ರ ಸಪ್ತಕ ಏಕಮಧಿಕರಣಂ ತತ್ರ ಚ ಸಾಂಖ್ಯಾರೀತ ಬುದ್ಧೇಃ ಕರ್ತೃತ್ವ ಇತಿ ಪ್ರಾಪ್ತೆ ಜೀವಸ್ಯ ಇತಿ ಸಿದ್ಧಾಂತಃ. ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬ ಕರ್ತೃತ್ವಾಧಿಕರಣದಲ್ಲಿ ಶ್ರೀ ವೇದವ್ಯಾಸರು ತಿಳಿಸಿರ್ತಕ್ಕಂಥ 10 ಸೂತ್ರಗಳನ್ನು ಶ್ರೀಮದಾನಂದ ತೀರ್ಥರು ಕರ್ತೃತ್ವಾಧಿಕರಣದಲ್ಲಿ ಚಿಂತಿಸಿದ್ದಾರೆ. ಆದರೆ ಪರರು 10 ಸೂತ್ರಗಳಲ್ಲಿ ಕೇವಲ 7 ಸೂತ್ರಗಳೇ ಒಂದು ಅಧಿಕರಣ, ಮತ್ತು 8ನೇದು ಇನ್ನೊಂದು ಅಧಿಕರಣ, 9, 10 ಮತ್ತೊಂದು ಅಧಿಕರಣ, ಹೀಗೆ 3 ಅಧಿಕರಣಗಳಾಗಿದೆ ಎಂಬುದಾಗಿ ಮೊಟ್ಟ ಮೊದಲಿನ ವಿವಾದವನ್ನು ತೆಗೆಯುತ್ತಾರೆ. ಅವರಲ್ಲಿ ಸಾಂಖ್ಯರು, ಬೌದ್ಧರು, ಹೀಗೆ ನಾವು ಅವರ ಶಾಸ್ತ್ರದಲ್ಲೇ ಅವರು ಬರೆದಿದ್ದಾರೆ, ಅದರಂತೆ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಸಿದ್ಧಾಂತ ರೀತಿಯ ಕರ್ತೃತ್ವವನ್ನು ಪ್ರತಿಷ್ಠೆ ಮಾಡೋಕ್ಕೆ 10 ಸೂತ್ರಗಳು ಅವಶ್ಯಕ. ಇದನ್ನು ವ್ಯತಿರಿಕ್ತವಾಗಿ ತಿಳಿತಕ್ಕಂಥವರ ಪರರು, ಅವರ ಆಲೋಚನೆಯನ್ನು ತಿಳಿಯಬೇಕು. ಅದ್ವೈತಿಗಳು ಕರ್ತ ಇತ್ಯಾದಿ 7 ಸೂತ್ರಗಳು ಒಂದೇ ಅಧಿಕರಣದಲ್ಲಿ ಸೇರುತ್ತದೆ ಎಂದು ಅಂಗೀಕರಿಸುತ್ತಾರೆ. ಸಾಂಖ್ಯರ ಪ್ರಕಾರ ಬುದ್ಧಿಗೆ ಕರ್ತೃತ್ವವು ಪ್ರಾಪ್ತವಾದರೆ ಜೀವನದಲ್ಲಿ ಕರ್ತೃತ್ವ ಬರುತ್ತದೆ ಎಂದು ಈ ಅಧಿಕರಣದಲ್ಲಿ ಸಿದ್ಧಾಂತ ಮಾಡಿದ್ದಾರೆ. ಸಿದ್ಧಾಂತ ರೀತಿಯಲ್ಲಿ 10 ಸೂತ್ರಗಳು ಜೀವನಿಗೆ ಅಸ್ವತಂತ್ರ ಹೇಗೆ ತಿಳಿಸುವುದು, ಕರ್ತೃತ್ವದಿಂದ ತಾರತಮ್ಯ ಹೇಗೆ ತಿಳಿಯುವುದು ಎಂಬ ಪ್ರಮೇಯವಾಗಿದ್ದರೆ, ಕೆಲವು ಪಂಗಡ ಜನರವರಿಗೆ ಏನು ತಿಳಿಯುತ್ತಾರೆ, ಜೀವನಲ್ಲಿರ್ತಕ್ಕಂಥ ಬುದ್ಧಿಗೆ ಮಾತ್ರ ಕರ್ತೃತ್ವ ಹೇಳಬೇಕು. ಬುದ್ಧಿ ಎಂಬತಕ್ಕಂಥದ್ದು ಅಂತಃಕರಣ. ಅಂತಃಕರಣ ಏನು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಚೇತನವನ್ನು ಪ್ರತ್ಯೇಕರಿಸಿ ಈ 4 ಭಾಗಗಳಾದ ಮನಸ್ಸಿನ ಭಾಗಗಳು. ಇಲ್ಲಿ ಕರ್ತೃತ್ವವನ್ನು ಆರೋಪವಾಗಿದೆ. ಬುದ್ಧಿಗೆ ಕರ್ತೃತ್ವ ಪ್ರಾಪ್ತವಾದರೆ ಜೀವನದಲ್ಲಿ ಕರ್ತೃತ್ವ ಬರುತ್ತದೆ ಎಂದು ಈ ಅಧಿಕರಣ ಸಿದ್ಧಾಂತ ಮಾಡಿದ್ದಾರೆ. ಅಂದರೆ ಹೇಗೆ ಒಂದು ಮಣಿ ಪಕ್ಕದಲ್ಲಿ ದಾಸವಾಳದ ಹೂವನ್ನು ಇಟ್ಟಾಗ ಆ ಮಣಿಯು ದಾಸವಾಳದ ಕೆಂಪು ಬಣ್ಣವನ್ನು ತನ್ನ ಬಣ್ಣವೆಂದು ತೋರಿಸುತ್ತೋ ಹಾಗೆ ಕರ್ತೃತ್ವ ಎಂಬುದು ಬುದ್ಧಿಯಲ್ಲಿ ಬಿಂಬಿತವಾಗುತ್ತದೆ.
ಅದು ಜೀವ ಇದು ತನ್ನದು ಅಂತ ಅವನು ಗ್ರಹಿಸುತ್ತಾನೆ. ಅಂದರೆ ವಾಸ್ತುಸ್ಥಿತಿಯಲ್ಲಿ ಅಂತಃಕರಣದಲ್ಲಿರತಕ್ಕಂತಹ ಪರಿಣಾಮವನ್ನು ಜೀವನು ಇದನ್ನು ತನ್ನ ಪರಿಣಾಮ ಎಂದು ಅಂಗೀಕರಿಸುತ್ತಾನೆ ಹೊರತು, ಅಂದರೆ ವಾಸ್ತವಿಕವಾಗಿ ದಾಸವಾಳದ ಕೆಂಪು ಮಣಿಯಲ್ಲಿ ಕಾಣುವುದು ಭ್ರಾಂತಿ ಎನ್ನಿಸಿಕೊಳ್ಳುತ್ತದೆ. ಏಕೆಂದರೆ ಅದು ಕೇವಲ ಪ್ರತಿಫಲಿಸುತ್ತಿರತಕ್ಕಂಥ ಪ್ರಕಾಶವೇ ಹೊರತು ಆ ಮಣಿಯ ಸ್ವರೂಪ ಶಕ್ತಿಯಲ್ಲ. ಇದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಅದ್ವೈತಿಗಳು ಏನು ಮಾಡುತ್ತಾರೆ, ಜೀವನಲ್ಲಿ ಇರತಕ್ಕಂಥ ಅಂತಃಕರಣ ಪ್ರವೃತ್ತಿ ಕರ್ತೃತ್ವವೇ ಹೊರತು ಜೀವ ಒಬ್ಬನೇ, ಅವನೇ ಬ್ರಹ್ಮನಾದ್ದರಿಂದ ಅವನಿಗೆ ಕರ್ತೃತ್ವ ಆಗಲಿ ಯಾವುದೂ ನಾವು ಒಪ್ಪುವಂತಿಲ್ಲ. ಏಕೆಂದರೆ ಯಾವ ಕರ್ತೃತ್ವವೂ ಇಲ್ಲದೇ ಇರತಕ್ಕಂಥ ಅವನು ಬ್ರಹ್ಮ ಎಂದು ಅವರ ತಿಳುವಳಿಕೆ. ಕರ್ತೃತ್ವವನ್ನು ಹೇಳಿದರೆ ಅದು ವಿಶೇಷವಾಗಿಬಿಡುತ್ತದೆ. ಅವರ ಪ್ರಕಾರ ನಿರ್ವಿಶೇಷವಾದದ್ದು ಬ್ರಹ್ಮನೇ ಹೊರತು ಸವಿಶೇಷವಾದದ್ದು ಬ್ರಹ್ಮನಾಗಲಾರ. ಅದು ಕೃತ್ರಿಮ. ಕರ್ತೃತ್ವ ಎಂಬ ವಿಶೇಷ ಭಗವಂತನಲ್ಲಿ, ಅಂದರೆ ಬ್ರಹ್ಮನಲ್ಲಿ ಹೇಳಬಾರದು ಎಂಬ ಅಭಿಪ್ರಾಯದಿಂದ, ಹಾಗಾದರೆ ಇದು ಶಾಸ್ತ್ರದಲ್ಲಿ ಹೇಳಿದೆಯಲ್ಲ, ಅಂದರೆ ಅದು ಕೇವಲ ಬುದ್ಧಿ ತತ್ವದ ಮೇಲೆ ಆರೋಪಿತವಾಗಿದೆ. ಬುದ್ಧಿ ತತ್ವದಲ್ಲಿ ಆರೋಪಿತವಾದದ್ದೇ ಜೀವ ತನ್ನ ಮೇಲೆ ಆರೋಪವಾದಂತೆ ಭಾಸವಾಗುತ್ತದೆ. ದಾಸವಾಳದ ಬಣ್ಣ ಯಾವ ಮಣಿಯ ಮೇಲೆ ಬಿದ್ದಂತೆ ಎಂದು ವ್ಯಾಖ್ಯಾನ ಮಾಡುತ್ತಾರೆ. ಯಥಾ ಚ ತಕ್ಷಃ ಇತಿ ಸೂತ್ರಂ ಅಧಿಕರಣಮಂತರಂ ತತ್ರ ಚ ಜೀವಸ್ಯ ಕರ್ತೃತ್ವಂ ಅಗ್ನೇಃ ಔಷ್ಣಂ ಇವ ಸ್ವಾಭಾವಿಕಂ ಇತಿ ಪ್ರಾಪ್ತೆ ತಕ್ಷಣಃ ಕರ್ತೃತ್ವಂ ವಾ ಸ್ಯಾದ್ ಉಪಾದೇನ ಅಂತಃಕರಣಾದುಪಾದೇನ ಕಲ್ಪಿತಂ ಇತಿ ಸಿದ್ಧಾಂತಃ. ಯಥಾ ಚ ತಕ್ಷೋಭಯತಾ ಎಂಬ ಒಂದೇ ಸೂತ್ರವನ್ನು ಬೇರೆ ಅಧಿಕರಣವೆಂದು ಹೇಳುತ್ತಾರೆ. ಅಗ್ನಿಗೆ ಔಷ್ಣವು ಹೇಗೆ ಸ್ವಾಭಾವಿಕವಾಗಿ ಇದೆಯೋ ಅದರಂತೆ ಜೀವನಲ್ಲಿ ಕರ್ತೃತ್ವವು ಸ್ವಾಭಾವಿಕವಾಗಿ ಇದೆ ಎಂಬುದು ಈ ಅಧಿಕರಣದ ಪೂರ್ವಪಕ್ಷ. ಬಡಿಗೆಗಾರನಿಗೆ ಕರ್ತೃತ್ವ ಸ್ವಾಭಾವಿಕವಾಗಿ ಇರುವುದಿಲ್ಲ. ಉಳಿ ಎಂಬ ಉಪಾಧಿಯ ಮೂಲಕ ಕಲ್ಪಿತವಾದ ಕರ್ತೃತ್ವವಿದೆ. ಅದರಂತೆ ಜೀವನಿಗೂ ಸ್ವಾಭಾವಿಕವಾದ ಕರ್ತೃತ್ವವಿಲ್ಲ. ಅಂತಃಕರಣವೆಂಬ ಉಪಾಧಿಯ ಪ್ರಯುಕ್ತವಾಗಿ ಕಲ್ಪಿತವಾದ ಕರ್ತೃತ್ವವಿದೆ ಎಂಬುದು ಅಧಿಕರಣದ ಸಿದ್ಧಾಂತ. ಇದು ಪರನ ಪ್ರಕಾರವಾಗಿ ಪರತ್ವ ಇತ್ಯಾದಿ ಸೂತ್ರದ್ವಯಂ ಅಧಿಕರಣಮಂತರಂ ತತ್ರ ಚ ಜೀವಸ್ಯ ಉಕ್ತ್ಯ ಕರ್ತೃತ್ವಂ ಈಶ್ವರ ಅಪೇಕ್ಷಂ ಇತಿ ಪ್ರಾಪ್ತೆ ತಸ್ಸಾಪೇಕ್ಷಂ ಇತಿ ಸಿದ್ಧಾಂತ ವಿಚ್ಯಾಹುಃ. ಪರಾತ್ತು ತಶ್ರುತೇಃ ಇತ್ಯಾದಿ ಎರಡು ಸೂತ್ರಗಳು ಮತ್ತೆ ಬೇರೆ ಅಧಿಕರಣ ಎನ್ನುತ್ತಾರೆ. ಜೀವರಲ್ಲಿ ಹೇಳಲ್ಪಟ್ಟ ಕರ್ತೃತ್ವವು ಈಶ್ವರನ ಅಧೀನವಾಗಿರುವುದಿಲ್ಲ ಎಂಬುದು ಅಧಿಕರಣದ ಪೂರ್ವಪಕ್ಷ. ಈಶ್ವರನ ಅಧೀನವಾಗಿದೆ ಎಂಬುದು ಅಧಿಕರಣದ ಸಿದ್ಧಾಂತ. ಹೀಗೆ 10 ಸೂತ್ರಗಳಲ್ಲಿ ಮೊಟ್ಟಮೊದಲನೇದೇ 7 ಸೂತ್ರಗಳು ಒಂದು ಅಧಿಕರಣ, 8ನೇದು ಒಂದು ಅಧಿಕರಣ, 9 ಮತ್ತು 10 ಮತ್ತೊಂದು ಅಧಿಕರಣ, ಹೀಗೆ 3 ಅಧಿಕರಣಗಳಿಂದ ಅಧಿಕರಣ ಬೇರೆ ಆದ್ದರಿಂದ ಅಧಿಕರಣದ ವಿಷಯ, ಪೂರ್ವಪಕ್ಷ, ಸಿದ್ಧಾಂತ, ಸಾರಾಂಶ ಎಲ್ಲವೂ ಬೇರೆ ಬೇರೆ ಎಂಬುದು ಅವರ ಅಪೇಕ್ಷೆ, ಅವರ ರೀತಿಯಲ್ಲಿ ವಾದವಾಗಿದೆ. ತನ್ನ ಜೀವಕರ್ತೃತ್ವ ಕರ್ತೃತ್ವ ಶ್ರುತ್ಯೋ ವಿರೋಧಸ್ಯ ಭೋಕ್ತೃತ್ವಾದ ಭೋಕ್ತೃತ್ವ ಶ್ರುತ್ಯೋರಿವ ತದಯುಕ್ತೇನ ತದ್ಗುಣಸಾರತ್ವಾತ್ ಇತಿ ನ್ಯಾಯೇನ ಔಪಾದಿಕ ವಿಷಯತೆಯ ನಿರಾಸೇನ ತದ್ ಅಧಿಕರಣಸ್ಯ ವೈಯರ್ಥಾತ್.
ಸಾಂಖ್ಯ ಸ್ಮೃತಿ ವಿರೋಧಸ್ಯ ಚ ಆಜ್ಯಪತ್ಯೆ ನಿರಾಸಾದಿತಿಹಾಸಂಗತೆ ಚ. ಇದು ತಪ್ಪಾಗಿದೆ. 3 ಅಧಿಕರಣ ಅಂತ ಹೇಳಿ 3 ವಿಷಯವನ್ನು ಪ್ರಸ್ತಾಪ ಮಾಡುವುದು ಸರಿಯಾದುದಲ್ಲ. ಜೀವಕರ್ತೃತ್ವ ಅಕರ್ತೃತ್ವ ಶ್ರುತಿಗಳ ವಿರೋಧವು ಭೋಕ್ತೃತ್ವ ಅಭೋಕ್ತೃತ್ವ ಶ್ರುತಿಗಳ ವಿರೋಧವನ್ನು ನೀನು ಸದ್ಗುಣಸಾರತ್ವಾತ್ ಎಂಬ ಸೂತ್ರದಲ್ಲಿ ಹೇಗೆ ಪರಿಹರಿಸಿದ್ದೀಯೋ ಅದೇ ನ್ಯಾಯದಿಂದಲೇ ಪರಿಹಾರವಾಗುತ್ತದೆ. ಔಪಾದಿಕ ಹಾಗೂ ಅನೌಪಾದಿಕ ವಿಷಯದಲ್ಲಿ ಇದನ್ನು ನಿರಾಕರಣೆ ಮಾಡಬಹುದು. ಆದ್ದರಿಂದ ಈ ಅಧಿಕರಣವು ವ್ಯರ್ಥವಾಗುತ್ತದೆ. ಸಾಂಖ್ಯ ಸ್ಮೃತಿ ವಿರೋಧವನ್ನು ಮೊದಲನೇ ಪಾದದಲ್ಲೇ ನಿರಾಸ ಮಾಡಬೇಕಾದ್ದರಿಂದ ಇಲ್ಲಿ ಅದರ ವಿರೋಧ ಪರಿಹಾರ ಮಾಡುವುದು ಅಸಂಗತವೆನಿಸುತ್ತದೆ. ಇದರ ವಿವರಣೆ ಏನೆಂದರೆ, ಅದ್ವೈತಿಗಳು ಈ 3 ಅಧಿಕರಣ ರಚನೆಯೂ ಕೂಡ ಅಯುಕ್ತವಾಗಿದೆ. ಮೊದಲನೇ ಅಧಿಕರಣ ಜೀವನಲ್ಲಿ ಕರ್ತೃತ್ವ ಇದೆ ಎಂಬುದು, 2ನೇ ಅಧಿಕರಣ ಔಪಾದಿಕ ಕರ್ತೃತ್ವ ಇದೆ ಎಂಬುದು, 3ನೇ ಅಧಿಕರಣ ಈಶ್ವರಾಧೀನ ಕರ್ತೃತ್ವವಿದೆ ಎಂದು ಸಾಧಿಸಲು ಹೊರಟಿದೆ ಎಂದು ಹೇಳಿದಿರಿ. ಮೊದಲನೇ ಅಧಿಕರಣ ವ್ಯರ್ಥವಾಗಿದೆ, ಏಕೆಂದರೆ ಇದು ಶ್ರುತಿ ವಿರೋಧವನ್ನು ಪರಿಹಾರ ಮಾಡುವ ಪಾದವಾಗಿದೆ. ಶ್ರುತಿ ವಿರೋಧವನ್ನು ಈ ಹಿಂದೆಯೇ ನೀನು ಪರಿಹಾರ ಮಾಡಿರುವೆ ತದ್ಗುಣಸಾರತ್ವಾತ್ ಎಂಬ ಸೂತ್ರದಲ್ಲಿ. ಈ ವಿಷಯವನ್ನು ನೀನು ಪ್ರತಿಪಾದನೆ ಮಾಡಿದ್ದಾಗಿದೆ. ಜೀವನ ಅಣುವಾಗಿದ್ದಾನೆ ಎಂದು ಪೂರ್ವಪಕ್ಷ ಮಾಡಿಕೊಂಡು ಬುದ್ಧಿಯಲ್ಲಿಯೇ ಗಮನ ಎಲ್ಲವೂ ಇದೆ. ಅದು ಜೀವನಲ್ಲಿ ಗೌಣವಾಗಿ ಹೇಳಲ್ಪಡುತ್ತದೆ. ಬುದ್ಧಿ ಗುಣಸಾರನಾದ್ದರಿಂದ ಬುದ್ಧಿಯ ಧರ್ಮಗಳು ಜೀವನಲ್ಲಿ ಹೇಳಲಾಗಿದೆ ಎಂಬುದಾಗಿ ವ್ಯಾಖ್ಯಾನ ಮಾಡಿರುವೆ. ಇದರಿಂದ ಜೀವನಲ್ಲಿ ಭೋಕ್ತೃತ್ವ ಅಭೋಕ್ತೃತ್ವ ಪ್ರಕಾರದ ಶ್ರುತಿಗಳ ವಿರೋಧ ಪರಿಹಾರವಾಯಿತು. ಏಕೆಂದರೆ ಭೋಕ್ತೃತ್ವಾದಿಗಳೆಲ್ಲವೂ ಬುದ್ಧಿಯಲ್ಲಿಯೇ ಇದೆ. ಬುದ್ಧಿಗತವಾದದ್ದನ್ನೇ ಜೀವನಲ್ಲಿ ಹೇಳಲಾಗುತ್ತದೆ ಎಂದು ನೀವು ಪರಿಹರಿಸಿದ್ದೀರಿ. ಜೀವನಲ್ಲಿರುವ ಭೋಕ್ತೃತ್ವವು ಅನೌಪಾದಿಕವಾಗಿದೆ, ಭೋಕ್ತೃತ್ವವು ಔಪಾದಿಕವಾಗಿದೆ ಎಂಬ ನ್ಯಾಯದಿಂದಲೇ ಜೀವನಿಗೆ ಕರ್ತೃತ್ವವಿದೆ ಎಂದು ಶ್ರುತಿಯು ಹೇಳುತ್ತಿದೆ. ಇನ್ನು ಕೆಲವು ಕರ್ತೃತ್ವವಿಲ್ಲವೆಂದು ಹೇಳುತ್ತಿದೆ. ಇಲ್ಲೂ ಕೂಡ ಇದೇ ನ್ಯಾಯವನ್ನು ವೀಕ್ಷಿಸಬಹುದು. ಜೀವನಲ್ಲಿ ಕರ್ತೃತ್ವವನ್ನು ಹೇಳುವುದು ಔಪಾದಿಕ ಕರ್ತೃತ್ವವು ಸ್ವಾಭಾವಿಕ. ಆದ್ದರಿಂದ ಶ್ರುತಿಗಳ ವಿರೋಧಕ್ಕೆ ಅವಕಾಶವಿಲ್ಲ. ಹೀಗೆ ಭೋಕ್ತೃತ್ವ ಅಭೋಕ್ತೃತ್ವ ಶ್ರುತಿಗಳಿಗೆ ವಿರೋಧವನ್ನು ಯಾವ ನ್ಯಾಯದಿಂದ ಪರಿಹರಿಸಿದೆಯೋ ಅದೇ ನ್ಯಾಯದಿಂದಲೇ ಕರ್ತೃತ್ವ ಅಕರ್ತೃತ್ವ ಶ್ರುತಿಗಳ ವಿರೋಧವೂ ಕೂಡ ಪರಿಹಾರವಾಗುತ್ತದೆ. ಹೀಗಿರುವಾಗ ಈ ಅಧಿಕರಣ ಪುನಃ ವ್ಯರ್ಥವಾಗುತ್ತದೆ ಎಂಬುದು ಸಿದ್ಧಾಂತ ರೀತಿಯಲ್ಲಿ ಶ್ರೀಮದ್ ವ್ಯಾಸರಾಜ ತೀರ್ಥರು ಅದ್ವೈತ ಮತದ 3 ಅಧಿಕರಣ ಪ್ರಸಂಗವನ್ನು ನ್ಯಾಯ ಸಾಂಖ್ಯ ಮತ್ತು ಬೌದ್ಧರ ವಿಚಾರ ಸರಣಿಯನ್ನು ಸಿದ್ಧಾಂತ ರೀತಿ ಸರಿಯಾದುದಲ್ಲ. ಕರ್ತೃತ್ವವನ್ನು ತಿಳಿಯಬೇಕಾದರೆ 10 ಒಂದೇ ಸಂಪುಟ ಆಕಾರವಾಗಿ ಅಧಿಕರಣದಲ್ಲಿ ತಿಳಿಯಬೇಕು. ಇದನ್ನು ತಿಳಿಯದಿದ್ದರೆ ತಾರತಮ್ಯವು ನೀವು ಸರಿಯಾಗಿ ತಿಳಿದಂತಾಗುವುದಿಲ್ಲ. ಜೀವನ ಕರ್ತೃತ್ವವೇ ತಿಳಿಯದಿದ್ದಾಗ ಇನ್ನು ಜೀವನ ಕರ್ತೃತ್ವದಿಂದ ಪರಿಣಾಮವಾಗಿ ಉಂಟಾಗಬೇಕಾದ ತಾರತಮ್ಯ ಜ್ಞಾನ ಯಾವಾಗ ತಿಳಿಯೋದಿಲ್ಲವೋ ಶ್ರೀಮದಾನಂದ ತೀರ್ಥರು ತಿಳಿಸಿದಂತೆ ಮುಕ್ತಿಯು ಆಗುವುದೇ ಇಲ್ಲ. ಮುಕ್ತಿ ಆಗುವುದಿಲ್ಲ ಅಂದರೆ ಪರಿಣಾಮ ಏನು? ನಿತ್ಯ ದುಃಖವಾದ ನಿತ್ಯ ನಿರೆಗಳ ಸಂಪಾದನೆಯಾಗುತ್ತದೆ ಎಂದರ್ಥ. ನಿತ್ಯ ಸಂಸಾರ ರೂಪವಾದ ಅತಿ ಭಯಂಕರವಾದ ಮಿಶ್ರಿತವಾದ ಲೋಕವನ್ನು ಹೊಂದಬೇಕು ಅಥವಾ ನಿತ್ಯ ನಿರೆಯ ಲೋಕವನ್ನು ಹೊಂದಬೇಕು ಎಂಬುದಾಗಿ ಅತಿ ಕಠಿಣವಾಗಿ ತಿಳಿಸುತ್ತಾರೆ. ಆದ್ದರಿಂದ ಕರ್ತೃತ್ವ ಎಂಬತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾದ ಪ್ರಮೇಯವಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಸರ್ವ ಮೂಲದಲ್ಲಿ ಆಮೂಲಾಗ್ರವಾಗಿ ಚಿಂತಿಸಿದ್ದಾರೆ. ಜೀವನ ಕರ್ತೃತ್ವವಿಲ್ಲದೆ ವಿಧಿ ನಿಷೇಧಗಳು ಶಾಸ್ತ್ರ ಎಲ್ಲ ವೈಯರ್ಥವಾಗುತ್ತದೆ.
ಆದ್ದರಿಂದ ಕರ್ತೃತ್ವವನ್ನು ಒಪ್ಪಬೇಕು, ಅದು ಅಧೀನ ಕರ್ತೃತ್ವ ಎಂದು ತಿಳಿಯಬೇಕು. ಅಧೀನ ಕರ್ತೃತ್ವಕ್ಕೆ ಜೀವನ ಅನಾದಿಯಾದ ಯೋಗ್ಯತೆ, ಅನಾದಿಯಾದ ಕಾಮ ಮತ್ತು ತಾತ್ಕಾಲಿಕ ಪ್ರಯತ್ನ. ಇದನ್ನು ಅಪೇಕ್ಷಿಸಿಯೇ ಭಗವಂತ ಪ್ರೇರಣೆ ಮಾಡುತ್ತಾನೆ, ಜೀವನದ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸುತ್ತಾನೆ ಎಂಬುದೇ ಮೂಲಭೂತವಾದ ಶಾಸ್ತ್ರ ಪ್ರಮೇಯವಾಗಿದೆ ಎಂಬುದನ್ನು ಕರ್ತೃತ್ವಾಧಿಕರಣದಲ್ಲಿ ನಾವು ತಿಳಿಯಲೇಬೇಕು. ಆದ್ದರಿಂದ ಶ್ರೀ ಪುರಂದರದಾಸರು 10 ಜನ ಕರ್ತೃತ್ವವನ್ನು 10 ಸೂತ್ರಗಳ ಪ್ರತಿನಿಧಿಯಾಗಿ ತಿಳಿಸಿದ್ದಾರೆ. ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ತೆಗೆದರೂ ಸಹ 10 ಎನಿಸಿಕೊಳ್ಳುವುದಿಲ್ಲ. ಆದ್ದರಿಂದ 10 ಜನರ ವರದರನ್ನು ಇಲ್ಲಿ ಕೂಡಿಸಿರುವುದರ ಸಂಚಿತವಾಗಿ ಜೀವ ಪ್ರಕರಣದಲ್ಲಿ ತೋರಿಸಿರುವುದು ಸಹ ಅತ್ಯಂತ ಮಾನ್ಯವಾಗಿದೆ. ಅದನ್ನು ತಿಳಿದುಕೊಳ್ಳಬೇಕು. ಇದು ಸಾತ್ವಿಕರ ಲಕ್ಷಣ. ಸಾತ್ವಿಕರಲ್ಲದ ರಾಜಸರು ಮತ್ತು ತಾಮಸರು ಇದು ತಾರತಮ್ಯ ಜ್ಞಾನವಾಗಲಿ ಕರ್ತೃತ್ವವಾಗಲಿ ಈ ಗುಣವೇ ಅವರಿಗೆ ರುಚಿಸುವುದಿಲ್ಲ ಎಂಬ ಭಾವಾರ್ಥವನ್ನು ವ್ಯಾಸರಾಜ ತೀರ್ಥರು ಅತಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ಶ್ರೀಮದಾನಂದ ತೀರ್ಥರ ವಾಕ್ಯದ ವಿರುದ್ಧ ನಡೆಗೆಯೂ ಆಗುತ್ತದೆ, ಶ್ರೀ ವೇದವ್ಯಾಸರ ವಿರುದ್ಧವಾದ ನಡೆಗೆಯೂ ಆಗುತ್ತದೆ ಎಂಬುದನ್ನು ಸುಸ್ಪಷ್ಟವಾಗಿ ಶ್ರೀಮದ್ ವ್ಯಾಸರಾಜ ತೀರ್ಥರು ತಿಳಿಸಿರುವುದನ್ನೇ ಶ್ರೀ ಪುರಂದರದಾಸರು 10 ಜನ ವರದರನ್ನು ಜೀವ ಪ್ರಕರಣದಲ್ಲಿ ನಮಗೆ ತಿಳಿಸಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಅರ್ಹಿತ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ಬಿಟ್ಟಗ ಭೂಯಿಷ್ಟಾಂತ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ, ಇಂತಹ ವಿಶೇಷವಾದ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ, ಅದು ಸಾತ್ವಿಕ ಪ್ರವೃತ್ತಿಯಲ್ಲಿದ್ದಾಗ ಮಾತ್ರ ಬರಲು ಸಾಧ್ಯ. ಮನುಷ್ಯ ಜನ್ಮದಲ್ಲಿಯೂ ಸಹ 10 ಸೂತ್ರಗಳಿಂದ ಏಕಾಭಿಪ್ರಾಯದಿಂದ ಏಕಾಧಿಕರಣ ರೀತಿ ನಾವು ಚಿಂತನೆ ಮಾಡಬೇಕು. 10 ಜನರದ ಏಕಾಭಿಪ್ರಾಯವೂ ತಾರತಮ್ಯವೇ ಆಗಿದೆ ಎಂಬುದನ್ನು ತಿಳಿಯಬೇಕು. ಅದಕ್ಕಾಗಿ ಮನುಷ್ಯ ಜನ್ಮದಲ್ಲಿ ಶಾಸ್ತ್ರಾಭ್ಯಾಸ ಅತಿ ಮುಖ್ಯ. ಅದು ವೈಷ್ಣವ ಗುರುಗಳ ಮೂಲಕವೇ ಆಗಬೇಕು. ಅವರ ಅನುಗ್ರಹದಿಂದ ನಮ್ಮ ಸಂಶಯ ನಿವಾರಣೆ ಮಾಡುತ್ತಾರೆ. ಇದೇ ಮನುಷ್ಯ ಜನ್ಮದ ಅತಿ ಮುಖ್ಯ ಪ್ರಯೋಜನವಾಗಿದೆ. ಇಂತಹ ಮನುಷ್ಯ ಜನ್ಮವನ್ನು ಒದಗಿಸುವ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಗುರು ಹಿರಿಯರಿಗೆ ಆಶ್ರಯರಾದ ನಮ್ಮ ತಂದೆ ತಾಯಿಗಳನ್ನು ಆಶ್ರಿತರಾದ್ದರಿಂದ ಅವರನ್ನು ನೆನೆಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆ ನಿಂತು ಕಾರ್ಯವನ್ನು ಮಾಡಿಸುವುದರಿಂದ ಪ್ರತಿ ಹೆಜ್ಜೆಯಲ್ಲಿಯೂ ಸಹ ಅಂತರ್ಯಾಮಿಯಾಗಿ ದೇವತೆಗಳು ತತ್ವಾಭಿಮಾನಿಗಳಾಗಿ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡುತ್ತಿದ್ದಾರೆ. ಪ್ರತಿ ಚಿಂತನೆಯಲ್ಲಿ ದೇವತೆಗಳ ಅನುಗ್ರಹ ಇದ್ದೇ ಇರುತ್ತದೆ. ಇದನ್ನು ನಾವು ಪ್ರತಿ ಕ್ಷಣವೂ ಚಿಂತಿಸಲೇಬೇಕು. ಅವರ ಅನುಗ್ರಹವನ್ನು ಚಿಂತಿಸಲೇಬೇಕು, ಧ್ಯಾನಿಸಬೇಕು, ಪೂಜಿಸಬೇಕು. ಇವರಲ್ಲಿಯೂ ಸಹ ವಾಯುದೇವರೇ ವಿಶಿಷ್ಟಾಕಾರವಾಗಿ ಭಗವಂತನ ಆಜ್ಞಾ ಪ್ರಕಾರವಾಗಿ ದೇವತೆಗಳ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ದೇವತೆಗಳು ಅವ್ಯಕ್ತರು, ವಾಯುದೇವರು ಅವ್ಯಕ್ತರು, ಭಗವಂತನೂ ಅವ್ಯಕ್ತನು. ಇದರಿಂದ ನಮಗೇನು ತಿಳಿಯುವುದು? ಎಲ್ಲ ನಮಗೆ ಕಣ್ಣಿಗೆ ಕಾಣದಂತೆ ಎಲ್ಲವನ್ನು ದೇವತೆಗಳು ವಾಯುದೇವರು ಮಾಡಿಸುತ್ತಿದ್ದಾರೆ. ಇದನ್ನು ನಾವು ಮಾಡುತ್ತಿದ್ದೇವೆ ಎಂಬುದನ್ನು ಸುತರಾಂ ನಾವು ತಿಳಿಯಬಾರದು. ಅದಕ್ಕೋಸ್ಕರವಾಗಿ ಶಾಸ್ತ್ರ ಹೊರಟಿರುವುದು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಎಲ್ಲವೂ ಬಿಂಬನ ಪ್ರಕ್ರಿಯೆಗಳೇ ಆಗಿದೆ, ಬಿಂಬನ ವ್ಯಾಪಾರವಾಗಿದೆ. ಆದರೆ ಅದು ಎಲ್ಲವೂ ಪ್ರತಿಬಿಂಬನಲ್ಲಿ ನಾವು ನೋಡುತ್ತಿದ್ದೇವೆ, ಕಾಣುತ್ತಿದ್ದೇವೆ. ಇದು ಪ್ರತಿಬಿಂಬನ ವ್ಯಾಪಾರ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಇದು ಭ್ರಾಂತಿ ರೂಪವಾಗಿದೆ. ಹಿಂಗೈ ಆಡಿದರೆ ಮುಂಗೈ. ನಾವು ಮುಂಗೈ ಆಡುತ್ತಿರುವುದು, ಕೈಯಲ್ಲಿ ನೋಡುವುದು, ಕುಡಿಸುವುದನ್ನು ನೋಡಿದಾಗ ಇದು ಮುಂಗೈ ವ್ಯಾಪಾರ ಅಂತ ತಿಳಿದುಕೊಳ್ಳುತ್ತೇವೆ. ಮುಂಗೈ ಆಡಲು ಹಿಂಗೈ ಅಂದರೆ ಹಿಂದಿನ ಕೈ ಅಲ್ಲಾಡಿಸಬೇಕು. ಅದರಂತೆ ಭಗವಂತ ಬಿಂಬರೂಪದಲ್ಲಿ ಒಳಗಡೆ ನಿಂತು ಎಲ್ಲರಲ್ಲೂ ಕ್ರಿಯಾರೂಪವಾಗಿರುವುದರಿಂದ ಇತರ ದೇವತೆಗಳು ಕ್ರಿಯಾರೂಪರಾಗಿದ್ದಾರೆ. ದೇವತೆಗಳು ವಾಯುದೇವರು ಇವರು
ಅನುಗ್ರಹದಿಂದ ಜೀವರು ಕ್ರಿಯಾರೂಪರಾಗಿದ್ದಾರೆ. ಅಂದರೆ ನಾವು ಒಂದು ಏನು ಮಾತಾಡುತ್ತಿದ್ದೇವೆ, ನೋಡುತ್ತಿದ್ದೇವೆ, ತಿಳಿಯುತ್ತಿದ್ದೇವೆ, ಅಕ್ಷರವನ್ನು ನೋಡುತ್ತಿದ್ದೇವೆ, ಇದೆಲ್ಲವೂ ಸಹ ದೇವತೆಗಳ ವಾಯುದೇವರ ಅನುಗ್ರಹ ರೂಪ ಎಂದು ತಿಳಿಯಬೇಕು. ಇವರಲ್ಲಿ ಬಿಂಬನಾದ ಭಗವಂತ ನಿಂತಿದ್ದು ಅವನ ಮೂಲಕವೇ ಇವರು ಮಾಡುತ್ತಿದ್ದಾರೆ ಎಂಬ ತಿಳಿಯಬೇಕು. ಇದೇ ಮುಖ್ಯ ಪ್ರಮೇಯವಾಗಿದೆ. ಜೀವನ ಕರ್ತೃತ್ವ ಎಂಬುದು ಅಸ್ವತಂತ್ರ ರೂಪವಾದದ್ದು ಎಂಬುದೇ ಅತ್ಯಂತ ಪ್ರಾಮಾಣಿಕವಾದದ್ದು. ಇದನ್ನು ತಿಳಿದಾಗ ಶಾಸ್ತ್ರದಲ್ಲಿ ವಿಧಿ ನಿಷೇಧವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ನಮ್ಮ ಬಿಂಬ ಉಪಾಸನೆ ಎನಿಸಿಕೊಳ್ಳುತ್ತದೆ. ಬಿಂಬ ಉಪಾಸನೆ ಅಂದರೆ ಏನು ಪ್ರಯೋಜನ ಅಂದರೆ ಕೇವಲಬ್ಧಂ ಪ್ರಸನ್ನೇ ಶ್ರೀನಿಕೇತನೇ, ಬಿಂಬನಾದ ಭಗವಂತ ಮೆಚ್ಚಿದ ಎಂದರೆ ಅವನ ಪ್ರಸಾದ ರೂಪವಾಗಿ ನಮಗೆ ಮೋಕ್ಷವನ್ನೇ ಕೊಡುತ್ತಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಸಂಸಾರದಿಂದ ಬಂಧನವಾಗಿ ನಮ್ಮ ಸ್ವರೂಪ ಆವಿರ್ಭಾವ ರೂಪ ಮೂಲವಾದ ಮೋಕ್ಷವನ್ನು ಭಗವಂತ ಕೊಡುತ್ತಾನೆ. ಅದೇ ದಿವ್ಯ ಪ್ರಸಾದ ಎಂಬುದೇ ಅಂತಿಮ ನಿರ್ಧಾರವಾಗಿದೆ. ಸಕಲ ಶಾಸ್ತ್ರಗಳಾಗಲಿ, ಕರ್ತೃತ್ವವಾಗಲಿ, ತಾರತಮ್ಯವಾಗಲಿ, ಇದೆಲ್ಲವೂ ಏನು ಮುಖ್ಯ ಪ್ರಯೋಜನ ಅಂದರೆ ಆನಂದ ಹೊಂದುವುದು ಇಲ್ಲಿ ಮೋಕ್ಷದಲ್ಲಿ. ಅಂಥ ಅವಸ್ಥೆಯನ್ನು ಕೊಡತಕ್ಕಂಥವನು ಯಾರು? ವಾಸುದೇವರು ಭಗವಂತ. ಅವನೇ ನಮ್ಮ ಬಿಂಬರೂಪ ಭಗವಂತ. ಆದ್ದರಿಂದ ಇದೆಲ್ಲವೂ ಸಹ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ ಎಂಬುದೇ ತಾತ್ಪರ್ಯ. ಬಿಂಬನಿಗೆ ನಾವು ಹೇಗೆ ನಾವು ಪ್ರತಿರೂಪವಾಗಿ ಸ್ಮರಿಸುವುದು ಅಂದರೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿದೇಮ ಅಂತ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.